ಕಾಲ್ತುಳಿತಕ್ಕೆ ಸರ್ಕಾರವೇ ಕಾರಣಕ್ಕೆಂದ ನಟ ವಿಜಯ್. ಸ್ಟಾಲಿನ್ ಸರ್ಕಾರದ ವಿರುದ್ಧ ನಟ ವಿಜಯ್ ಆರೋಪ ಮಾಡಿರೋದು. ತಮಿಳುನಾಡು ಸರ್ಕಾರದ ಪಿತೂರಿಯಿಂದ ಕಾಲ್ತುಳಿತ ಆಯಿತು ಅಂತ ಹೇಳ್ತಾ ಇರೋದು. ವಿಶಾಲ ಮೈದಾನದಲ್ಲಿ ರ್ಯಾಲಿಗೆ ಅವಕಾಶವನ್ನು ನೀಡಲಿಲ್ಲ ಅಂತ ಹೇಳಿದ್ದಾರೆ. ಸ್ಟಾಲಿನ್ ಸರ್ಕಾರ ಸುರಕ್ಷಿತ ಪ್ರದೇಶವನ್ನು ನೀಡಿಲ್ಲ, ಇಕ್ಕಟ್ಟಿನ ಪ್ರದೇಶವನ್ನು ನೀಡಿದ್ರಿಂದ ಕಾಲ್ತುಳಿತ ದುರಂತ ಸಂಭವಿಸ್ತು ಅನ್ನೋದನ್ನ ಸಮರ್ಥಿಸ್ಕೊಳ್ತಾ ಇದ್ದಾರೆ. ನಮ್ಮಿಂದ ತಪ್ಪಾಯಿತು, ಕಾರ್ಯಕ್ರಮ ಆಯೋಜನೆ ಮಾಡೋದಕ್ಕಿಂತ ಮುಂಚೆ ವಿಚಾರಿಸ್ಕೊಳ್ಬೇಕಾಗಿತ್ತು, ಅಲ್ಲಿನ ಪರಿಸ್ಥಿತಿಯ ಬಗ್ಗೆ ಕೇಳಬೇಕಾಗಿತ್ತು. ಇದಿಲ್ಲ, ಅವರಿಂದ ಆಯಿತು, ಇವರಿಂದ ಆಯಿತು, ಇವರೇ ಮಾಡಿದ್ರು, ಅವರೇ ಕಾರಣ. ಈ ಪೊಲಿಟಿಕಲ್ ಲೀಡರ್ಸ್, ಪೊಲಿಟಿಕಲ್ ಪಾರ್ಟೀಸ್ಗಳದ್ದು ಇದೇ ಹಣೆ ಬರ. ಸಾವು ನೋವು ಸಂಭವಿಸಿದೆ, ಇವ್ರ ಮೇಲೆ ಅವರು, ಅವ್ರ ಮೇಲೆ ಇವರು ಹೇಳ್ಕೊಂಡು ಕೂತಿದ್ದಾರೆ. ತಮಿಳುನಾಡು ಸರ್ಕಾರದ ಪಿತೂರಿಯಿಂದ ಕಾಲ್ತುಳಿತ ಸಂಭವಿಸ್ತಂತೆ. ವಿಶಾಲ ಮೈದಾನದಲ್ಲಿ ರ್ಯಾಲಿಗೆ ಅವಕಾಶ ಕೊಡಲಿಲ್ವಂತೆ. ಇವ್ರು ರ್ಯಾಲಿ ಮಾಡಿಬಿಟ್ರೆ ಅವ್ರಿಗೆ ಸಮಸ್ಯೆ ಆಗುತ್ತೆ ಅಂತ ಅವ್ರು ಅವಕಾಶ ಕೊಡಲಿಲ್ವಂತೆ. ರ್ಯಾಲಿ ಮಾಡಿ ಜನರನ್ನು ಸೇರಿಸಿ ಶೋ ಆಫ್ ತಗೊಂಡು ತನ್ನ ಶಕ್ತಿ ಪ್ರದರ್ಶನ ಮಾಡಬೇಕು ಅಂತ ಹೊರಟವರಿಗೆ ಸಿಕ್ಕಿದ ಜಾಗದಲ್ಲೇ ಮಾಡೋಣ ಅಂತ ಮಾಡಿದ್ರಂತೆ. ಅದಕ್ಕೆ ಈ ಕಾಲ್ತುಳಿತ ಸಂಭವಿಸಿದೆ. ಇವ್ರುಗಳ ಈ ಗೇಮ್ನಲ್ಲಿ ಬಡಪಾಯಿಗಳು ಪ್ರಾಣ ಕಳ್ಕೊಂಡಿದ್ದಾರೆ. 40 ಮಂದಿ ಸಾವನ್ನಪ್ಪಿರೋದು ನೋಡಿ. ಇದೇ ಕಾರಣಕ್ಕೆ ರಾಜಕೀಯ ವ್ಯಕ್ತಿಗಳು ಅಥವಾ ರಾಜಕೀಯ ಪಕ್ಷಗಳ ಅಂತ ಅಂದರೆ ಅಸಹ್ಯ ಅಂತ ಅನಿಸೋದು. ಈಗ ಸರ್ಕಾರ ಇದಕ್ಕೆ ಇನ್ನೇನು ಹೇಳುತ್ತೋ ಗೊತ್ತಿಲ್ಲ. ತಮಿಳುನಾಡು ಸರ್ಕಾರ ಹೌದು ಅಂತ ಹೇಳುತ್ತೋ, ಇಲ್ಲೋ ಅಂತ ಹೇಳುತ್ತೋ, ಇದನ್ನು ತಳ್ಳಿ ಹಾಕುತ್ತೋ, ವಿಜಯ್ ಮೇಲೆ ಗೂಬೆ ಕೂರಿಸುತ್ತೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಇವ್ರು ಮಾಡೋದು ಇದೇ ಕೆಲಸ. ಅವ್ರ ಮೇಲೆ ಇವರು, ಇವ್ರ ಮೇಲೆ ಅವರು ಗೂಬೆ ಕೂರಿಸೋದು. ನೀವು ಈ 3 ವಿಂಡೋದಲ್ಲಿ ನೋಡ್ತಾ ಇದ್ದೀರಲ್ಲ, ಮೊದಲ ವಿಂಡೋದಲ್ಲಿ ಭಾಷಣ ಬಿಗಿತಾ ಇರೋದು, ಕೊನೆಯ ವಿಂಡೋದಲ್ಲಿ ಈಗ ಪೊಲಿಟಿಕಲ್ ಲೀಡರ್ಸ್ ಅಂದರೆ ಅಲ್ಲಿನ ಸರ್ಕಾರ ಅಧಿಕಾರದಲ್ಲಿ ಇರೋರು ಹಾಸ್ಪಿಟ್ಲ್ಗಳಿಗೆ ಭೇಟಿಯಾಗಿ ಏನಾಯಿತು, ಏನು ನಿಮ್ಮ ಜೊತೆಗೆ ನಾವಿದ್ದೀವಿ ಅಂತ ಹೇಳ್ತಾ ಇರೋದು. ಈ ಮಧ್ಯದಲ್ಲಿದೆ ನೋಡಿ ವಿಂಡೋ, ಮೃತದೇಹಗಳನ್ನು ಕನ್ಫರ್ಮ್ ಮಾಡ್ಕೊಳ್ತಾ ಇರೋದು. ಹೌದು, ಇವ್ರು ನಮ್ಮ ಕಡೆಯವರೇ, ಮೃತದೇಹವನ್ನು ಆದಷ್ಟು ಬೇಗ ಕೊಟ್ಟು ಬಿಡಿ ಅಂತ. ಹೀಗೇನೆ ಪರಿಸ್ಥಿತಿ ಹೀಗೇ ಇರುತ್ತೆ. ಆ ಕಡೆ ಈ ಕಡೆ ಪೊಲಿಟಿಕಲ್ ಲೀಡರ್ಸ್ಗಳು ನಾಟಕ ಮಾಡ್ತಾ ಇರ್ತಾರೆ, ಮಧ್ಯದಲ್ಲಿ ಇರುವಂಥ ಜನರುಗಳು ಹೆಣವಾಗಿ ಸಾಯ್ತಾ ಇರ್ತಾರೆ, ಬೀದಿ ಹೆಣ ಆಗ್ತಾ ಇರ್ತಾರಲ್ಲ, ಹೀಗೇನೆ. ಸೊ ಇದೇ ಕಾರಣಕ್ಕೆ ಜನರಿಗೆ ನಿಮ್ಮ ಹುಷಾರಲ್ಲಿ ನೀವಿರಿ, ನಿಮ್ಮ ಎಚ್ಚರಿಕೆಯಲ್ಲಿ ನೀವಿರಿ. ಯಾಕಂದರೆ ಹೇಗಿದ್ದರೂ ಅವರಿಗೆ ಮನುಷ್ಯರು ಪ್ರಾಣಗಳಿಗೆ ಬೆಲೆ ಇರಲ್ಲ, ಚೆಲ್ಲಾಟ ಆಡ್ತಾರೆ. ಅಟ್ಲೀಸ್ಟ್ ನಮ್ಗಾರು ಇರಬೇಕಲ್ಲ, ಮನೇಲಿ ನಮ್ಮನ್ನು ನಂಬ್ಕೊಂಡು ಯಾರೋ ಇದ್ದಾರೆ, ದುಡಿಯೋಕ್ಕೆ ನಾವು ಮಾತ್ರ ಇದ್ದೀವಿ, ವಯಸ್ಸಾಗಿರೋ ತಂದೆ ತಾಯಿ ಇದ್ದಾರೆ, ಚಿಕ್ಕ ಮಗುನ ಕಾರ್ಯಕ್ರಮಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಈ ಜ್ಞಾನ ನಮಗಿದ್ರೆ ಈ ಥರ ಬೀದಿಲಿ ಸಾಯೋ ಪರಿಸ್ಥಿತಿ ಬರಲ್ಲ ನಮ್ಗಳಿಗೆ, ಜನಸಾಮಾನ್ಯರಿಗೆ. ಎಲ್ಲಿವರೆಗೂ ಇದು ಅರ್ಥ ಆಗ್ದೇನೆ ಈ ಕ್ರೇಜು ಫ್ಯಾನು ಅಂತ ಹೋಗ್ತಾರೋ ಅಲ್ಲಿವರೆಗೂ ಇಂಥ ದುರಂತಗಳು ಸಂಭವಿಸ್ತಾನೇ ಇರುತ್ತೆ. ಇದಕ್ಕೆ ಮಿತಿ ಇತಿ ಅನ್ನೋದು ಇರೋದೇ ಇಲ್ಲ. ಎಲ್ಲಿವರೆಗೂ ನಾವು ಫ್ಯಾನ್ಸ್ ಅಂತ ದೇವರಾಗಿ ಕೆಲವ್ರನ್ನ ಮೆರ್ಸೋಕೆ ಹೋಗ್ತೀವೋ, ಅಂಧಾಭಿಮಾನ ಅಂತ ಏನು ಕರಿತೀವೋ ಅದಿರುತ್ತೋ ಅಲ್ಲಿವರೆಗೂ ಈ ಥರದ್ದು ಪರಿಸ್ಥಿತಿ ಇರುತ್ತೆ. 40 ಮಂದಿ ಪ್ರಾಣ ಕಳ್ಕೊಳ್ಳೋದು ಒಂದು ಹಗಲಾಗಿ ರಾತ್ರಿ ಕಳೆಯೋದ್ರ ಒಳಗಡೆ ಅಂತ ಅಂದರೆ ಯೋಚನೆ ಮಾಡಿ, ಜೀವಕ್ಕೆ ಬೆಲೆ ಇಲ್ವಾ? ಇನ್ನೂ ಅನೇಕರು ಗಂಭೀರವಾಗಿದ್ದಾರೆ, ಅವ್ರ ಕಥೆ ಇನ್ನೇನೋ ಗೊತ್ತಿಲ್ಲ. ಸಾವಿನ ಸಂಖ್ಯೆಯಲ್ಲಿ ಏರಿಕೆ ಆಗ್ಬೋದು. ಇವ್ರುಗಳು ಮಾತ್ರ ರಾಜಕೀಯ ಮಾಡ್ಕೊಂಡು ಕೂತಿದ್ದಾರೆ, ಸಾವಿನ ಮನೆಯಲ್ಲೂ ರಾಜಕೀಯ ಮಾಡ್ಕೊಂಡು ಕೂತಿದ್ದಾರೆ. ಇವ್ರುಗಳ ರಾಜಕೀಯಕ್ಕೆ ಅಮಾಯಕರು ಬಲಿ ಆಗ್ತಾರಲ್ಲ ಅನ್ನೋದೇ ಬೇಸರದ ಸಂಗತಿ, ಅನ್ನೋದೇ ದುರಂತ. ಈಗ ಟ್ವೀಟ್ ಮಾಡಿದ್ದಾರೆ ಅವರು, ಇದಕ್ಕೆಲ್ಲ ಕಾರಣ ತಮಿಳುನಾಡು ಸರ್ಕಾರ ಅಂತ. ನಿಜವಾಗ್ಲೂ ಇವರು ಅದೇ ಮನಸ್ಥಿತಿಯಲ್ಲಿ ಇವ್ರಿಗೆ ರ್ಯಾಲಿ ಮಾಡೋದಕ್ಕೆ ಅವಕಾಶ ಕೊಡಲಿಲ್ಲ ಅಂತ ಅಂದರೆ ಅದು ಕೂಡ ತಪ್ಪೆ. ಅದೇ ಅವ್ರದ್ದು ತಪ್ಪು ಇವ್ರದ್ದು ತಪ್ಪು ಅನ್ನೋ ಪರಿಸ್ಥಿತಿಗಿಂತ ಈಗ ಪ್ರಾಣಗಳು ಹೋಗಿದೆಯಲ್ಲ, ಅದಕ್ಕೆ ಜವಾಬ್ದಾರಿ ಯಾರು ಅನ್ನೋದು ಪ್ರಶ್ನೆ. ಈಗ ಸರ್ಕಾರ ಆದೇಶ ಮಾಡಿದೆ ತನಿಖೆಗೆ ಏನಾಗುತ್ತೆ, ತನಿಖೆಯಲ್ಲಿ ಏನೆಲ್ಲ ಸತ್ಯಾನುಸತ್ಯತೆ ಗೊತ್ತಾಗುತ್ತೆ ಅನ್ನೋದು ನೋಡಬೇಕಾಗತ್ತೆ, ಯಾರ್ದು ತಪ್ಪು ಆ್ಯಕ್ಚುಲ್ ಆಗಿ ಅಂತ. ಪೊಲೀಸರ ತಲೆದಂಡ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ, ಆಲ್ರೆಡಿ ಅನೌನ್ಸ್ ಮಾಡಿದಾರೋ, ಅದೇನು ಕಥೆನೋ ಗೊತ್ತಿಲ್ಲ. ಇಷ್ಟೇ ಜನ ಸೇರಬೇಕು, ಇಷ್ಟೇ ಜನ ಸೇರೋಕ್ಕಾಗದ್ದು ಅನ್ನುವಂಥ ಜಾಗಗಳಲ್ಲಿ ನೀವು ಸಾವಿರಾರು ಸಂಖ್ಯೆಯಲ್ಲಿ ಜನ ಸೇರಿಸ್ಕೊತೀರಾ, ಅದಕ್ಕೆ ತಕ್ಕಂಗೆ ಮೂಲಭೂತ ಸೌಕರ್ಯದ ವ್ಯವಸ್ಥೆ ಮಾಡ್ಕೊಳ್ಳಲ್ಲ, ಅವ್ನು ಕುಡಿಯೋದಕ್ಕೆ ನೀರಿರಲ್ಲ, ಗಾಳಿ ಬರಲ್ಲ, ಕರೆಂಟ್ ಇರಲ್ಲ, ಆಂಬುಲೆನ್ಸ್ ಹೋಗೋದಕ್ಕೆ ದಾರಿ ಇರಲ್ಲ ಅಂತಂದರೆ ಇನ್ನು ಎಲ್ಲಿಂದ ಪ್ರಾಣಗಳು ಉಳಿಯುತ್ತೆ? ಇನ್ನು ಮೇಲಾದ್ರೂ ಸ್ವಲ್ಪ ಮಟ್ಟಿಗೆ ಎಚ್ಚೆತ್ಕೊಳ್ಳಿ. ಆ ಕಾರ್ಯಕ್ರಮಗಳಿಗೆ ಅಟೆಂಡ್ ಆಗ್ತೀವಲ್ಲ ನಾವುಗಳು, ಜನಸಾಮಾನ್ಯರು ನಾವುಗಳು ಆದ್ರೂ ಅಷ್ಟೇ, ಆ ಕಾರ್ಯಕ್ರಮಕ್ಕೆ ಹೋಗೋ ಅವಶ್ಯಕತೆ ಇದೆಯಾ? ಅದ್ರ ಬಗ್ಗೆ ನಾವು ತಿಳ್ಕೊಳ್ಬೇಕು. ಕರೂರಿನಲ್ಲಿ ನಟ ವಿಜಯ್ ರ್ಯಾಲಿಯಲ್ಲಿ ಕಾಲ್ತುಳಿತ ಪ್ರಕರಣ
ಚೆನ್ನೈನಲ್ಲಿರುವಂಥ ಟಿವಿಕೆ ಅಧ್ಯಕ್ಷ ನಟ ವಿಜಯ್ ಮನೆಗೆ ಭದ್ರತೆ ಹೆಚ್ಚಳ ಮಾಡಿದ್ದಾರೆ. ವಿಜಯ್ ರ್ಯಾಲಿ ವೇಳೆ ಕಾಲ್ತುಳಿತದಿಂದ ಜನರು ಮೃತಪಟ್ಟಿರುವ ಹಿನ್ನೆಲೆ ಮುನ್ನೆಚ್ಚರಿಕಾ ಕ್ರಮವಾಗಿ ವಿಜಯ್ ಮನೆಗೆ ಹೆಚ್ಚುವರಿ ಭದ್ರತೆಯನ್ನು ವಹಿಸಲಾಗಿದೆ. ಅವ್ರ ಮನೆಗೆ ಭದ್ರತೆ ಮಾಡಬೇಕಲ್ಲ, ಈಗ ಇಷ್ಟು ಸಾವು ನೋವು ಸಂಭವಿಸಿದೆ, ಅವ್ರ ಮನೆ ಹತ್ರ ಪ್ರತಿಭಟನೆಗೆ ಹೋರಾಟಕ್ಕೆ ಅದೂ ಕೂಡ ರಾಜಕೀಯ ನಾಟಕಗಳೇ. ಅಲ್ಲಿ ಇನ್ನೇನೋ ಹೆಚ್ಚು ಕಮ್ಮಿ ಆಗೋದು, ಅಲ್ಲೂ ಇನ್ನೇನೋ ಕಾನೂನು ಸುವ್ಯವಸ್ಥೆ ಹದಗೆಡುವಂಥ ಹಾಳಾಗುವಂಥ ಕೆಲಸ ಮಾಡೋದು, ಮತ್ತು ಅದನ್ನು ತೆಗೆದುಕೊಂಡು ಪೊಲೀಸರ ತಲೆ ಕಟ್ತಾರೆ. ಸೊ ಹಾಗಾಗಿ ಭದ್ರತೆಯನ್ನು ಹೆಚ್ಚಿಸಿದ್ದಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರನ್ನು ನಿಯೋಜನೆ ಮಾಡಲಾಗಿದೆ. ಇದು ಮುನ್ನೆಚ್ಚರಿಕಾ ಕ್ರಮ. ವಿಜಯ್ ಮನೆ ಹತ್ರ ಯಾರು ಬರಬಾರ್ದು, ಪ್ರತಿಭಟನೆ ಮಾಡಬಾರ್ದು, ಕೂಗಾಟ ಆಗಬಾರ್ದು, ಯಾವುದೇ ರೀತಿಯಾದಂಥ ಹೆಚ್ಚು ಕಮ್ಮಿ ಆಗಬಾರ್ದು, ಪರಿಸ್ಥಿತಿ ಕೈ ಮೀರಬಾರ್ದು ಅನ್ನುವಂಥ ಕಾರಣಕ್ಕಾಗಿ ಹೆಚ್ಚಿನ ಭದ್ರತೆಯನ್ನು ಕಲ್ಪಿಸಲಾಗಿದೆ. ಅವ್ರ ಮನೇಲಿ ಕೂತ್ಕೊಂಡು ಟ್ವೀಟ್ ಮಾಡ್ತಾ ಇದ್ದಾರೆ. ಹೃದಯ ಒಡೆದೋಗಿದೆ ಅಂತ ಒಂದು ಸಲ, ಇದಕ್ಕೆ ಕಾರಣ ತಮಿಳುನಾಡು ಸರ್ಕಾರ ಅಂತ ಇನ್ನೊಂದು ಸಲ. ಹೊರಗಡೆ ಈ ಥರ ಪೊಲೀಸರು ಕಾಯ್ತಾ ಇದ್ದಾರೆ, ಏನು ಸಮಸ್ಯೆ ಆಗಬಾರ್ದು ವಿಜಯ್ ಆ್ಯಂಡ್ ಫ್ಯಾಮಿಲಿಗೆ.